ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡುವಂಥ ವಿಶೇಷ ಕಾರ್ಯಕ್ರಮ. ಮೊದಲನೇದಾಗಿ ಬಿಜೆಪಿ ಕಾನೂನು ಘಟಕ ಸಹ ಸಂಚಾಲಕರಾಗಿ ಕುಬೇರ ಮೌರ್ಯ ನೇಮಕ. MLC ಸೀಟ್ ಕೊಡಿಸುವುದಾಗಿ ಮಹಿಳೆಗೆ 1.5 ಕೋಟಿ ವಂಚನೆ, ಲೈಂಗಿಕ ಕಿರುಕುಳ. ಇದೆರಡು ಸುದ್ದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಭಾರತೀಯ ಜನತಾ ಪಕ್ಷದ OBC ಮೋರ್ಚಾದ ಉಪಾಧ್ಯಕ್ಷರಾದಂಥ ಹೈಕೋರ್ಟ್ನ ವಕೀಲರು, ಹೋರಾಟಗಾರರು, ಸಾಮಾಜಿಕ ಚಿಂತಕರು, ತಮ್ಮದೇ ಆಗಿರತಕ್ಕಂಥ ವರ್ಚಸ್ಸನ್ನು ಬೆಳೆಸಿಕೊಂಡಿರ್ತಕ್ಕಂಥ ಕುಬೇರ ಮೌರ್ಯ ಅವರನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾನೂನು ಘಟಕದ ಉಪಾಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷ ಹರೀಶ್ ಅವರು ನೇಮಕ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಕಾನೂನು ಪ್ರಕೋಷ್ಠ ಸಹ ಸಂಚಾಲಕರಾಗಿ ನೇಮಕವನ್ನು ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಹರೀಶ್ ಇವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಈ ಹಿಂದೆ ಸಾಕಷ್ಟು ಪ್ರಮಾಣದಲ್ಲಿ ಸಂಘಟನೆಗೆ ಸಮಯವನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದೀರಿ, ಸಂಘಟನಾತ್ಮಕ ಚಟುವಟಿಕೆಗಳಿಗೆ ತಮ್ಮದೇ ಆಗಿರತಕ್ಕಂಥ ವರ್ಚಸ್ಸನ್ನು ಮೂಡಿಸಿದ್ದೀರಿ. ಹಾಗಾಗಿ ಹೈಕೋರ್ಟಿನ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ಕಾನೂನು ಪ್ರಕೋಷ್ಠದ ಸಹ ಸಂಚಾಲಕರಾಗಿ ನೇಮಕವನ್ನು ಮಾಡುವುದರ ಮೂಲಕವಾಗಿ ಮತ್ತಷ್ಟು ಮುಗದಷ್ಟು ಕಾರ್ಯವನ್ನು ನಿರ್ವಹಿಸಿ ಎನ್ನುವಂಥ ಮಾತನ್ನು ಹರೀಶ್ ಅವರು ಹೇಳಿ ಆದೇಶ ಪತ್ರವನ್ನು ನೀಡಿದ್ದಾರೆ. ಕುಬೇರ ಮೌರ್ಯ ಅವರು ಈ ಅಧಿಕಾರ ಅಂತ ನಾನು ಭಾವಿಸುವುದಿಲ್ಲ, ಜವಾಬ್ದಾರಿ ಅಂತ ತಿಳಿದುಕೊಂಡು ನನ್ನದೇ ಆಗಿರ್ತಕ್ಕಂಥ ರೀತಿ ನೀತಿಯೊಳಗೆ ಪಕ್ಷದ ಚೌಕಟ್ಟಿನೊಳಗೆ ಕಾರ್ಯವನ್ನು ನಿರ್ವಹಿಸ್ತೀನಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಅವರಿಗೆ ಆ ಅಧಿಕಾರದ ಪತ್ರವನ್ನು ನೀಡಿರ್ತಕ್ಕಂಥದ್ದು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಕುಬೇರ ಮೌರ್ಯ ಅವರಿಗೆ ಕಾನೂನು ಘಟಕದ ಸಹ ಸಂಚಾಲಕರ ನೇಮಕ ಮಾಡಿರ್ತಕ್ಕಂಥ ಸುದ್ದಿಯನ್ನು ನೋಡಿದ್ರಿ. ಇನ್ನೊಂದು MLC ಸೀಟ್ ಕೊಡಿಸುವುದಾಗಿ ಮಹಿಳೆಗೆ 1.5 ಕೋಟಿ ವಂಚನೆ, ಲೈಂಗಿಕ ಕಿರುಕುಳ. ಏನು ಕರ್ಮರಿ ಇದು? MLC ಸೀಟ್ ಕೊಡಿಸೋದಾಗಿ ಮಂಗಳೂರಿನ ಮಹಿಳೆಗೆ 1.5 ಕೋಟಿ ವಂಚನೆಯನ್ನು ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟ ಹಿನ್ನೆಲೆಯೊಳಗೆ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ರಾಜಕೀಯ ಪ್ರಭಾವ ಮತ್ತು ದೊಡ್ಡ ದೊಡ್ಡ ನಾಯಕರ ಜೊತೆಗಿನ ಒಡನಾಟದ ಮುಖವಾಡ ಧರಿಸಿ ಮಹಿಳೆಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಲೈಂಗಿಕ ಕಿರುಕುಳ ನೀಡಿದ ಭೀಕರ ವಂಚನೆ ಪ್ರಕರಣ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರ ಎಂದು ನಂಬಿಸಿ ವಿಧಾನ ಪರಿಷತ್ ಸದಸ್ಯತ್ವ ಕೊಡಿಸುವುದಾಗಿ ಮಂಗಳೂರು ಮೂಲದ ಮಹಿಳೆಗೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಬೆಂಗಳೂರಿನ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೂಲಗಳ ಪ್ರಕಾರ ಮುಖ್ಯ ಆರೋಪಿ ಯರ್ರಿಸ್ವಾಮಿ ಅಂತ ಪ್ರಭಾವಿ ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರ ಎಂದು ಪರಿಚಯಿಸಿಕೊಂಡಿದ್ದ, ತನ್ನ ಬಳಿ ಇರುವ ಹಿರಿಯ ರಾಜಕಾರಣ ಜೊತೆಗಿನ ಫೋಟೋಗಳು ಮತ್ತು ಸಂಪರ್ಕಗಳನ್ನು ತೋರಿಸಿ ಸಂತ್ರಸ್ತ ಮಹಿಳೆಯ ನಂಬಿಕೆ ಗಿಟ್ಟಿಸಿಕೊಂಡಿದ್ದ ಬಳಿಕ MLC ಸೀಟು ಕೊಡಿಸಬೇಕಾದರೆ 5 ಕೋಟಿ ರೂಪಾಯಿ ನೀಡಬೇಕು ಎಂದು ಡೀಲ್ ಕುದುರಿಸಿದ್ದ. ಆರೋಪಿಯ ಮಾತುಗಳು ನಿಜವೆಂದು ನಂಬಿದ ಮಹಿಳೆ 2024 ಆಗಸ್ಟ್ನಿಂದ 2025 ಜನವರಿ ಅವಧಿಯಲ್ಲಿ ಹಂತ ಹಂತವಾಗಿ ಒಟ್ಟು 1,50,00,000 ರೂಪಾಯಿ ಹಣವನ್ನು ನೀಡಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯ ಶಿಕ್ಷಕರ ಸದನ, ಮಲ್ಲೇಶ್ವರನ KC ಜನರಲ್ ಆಸ್ಪತ್ರೆ ಬಳಿ ಆರೋಪಿ ಯರ್ರಿಸ್ವಾಮಿಯ ಸೂಚನೆಯಂತೆ ಆತನ ಸಹಚರರಾದ ಸಿದ್ದರಾಜು ಮತ್ತು ಬಸವರಾಜು ಎಂಬುವರು ಈ ಹಣವನ್ನು ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಕೇವಲ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ವಂಚಿಸಿದಷ್ಟೇ ಅಲ್ಲದೆ AICC ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿಸುವುದಾಗಿ ಹೇಳಿ ಮಹಿಳೆಯನ್ನು ನವದೆಹಲಿಗೆ ಕರೆದೊಯ್ದಿದ್ದ ಯರ್ರಿಸ್ವಾಮಿ ಅಲ್ಲಿ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿಬಂದಿದೆ. ಹಣ ಕಳೆದುಕೊಂಡು ಯಾವುದೇ ಸ್ಥಾನವೂ ಸಿಗದೆ ವಂಚನೆ ಒಳಗಾಗಿರುವುದು ಅರಿವಿಗೆ ಬರುತ್ತಿದ್ದಂತೆ ಧೈರ್ಯಗೆಡದ ಸಂತ್ರಸ್ತ ಮಹಿಳೆ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಸಂತ್ರಸ್ತೆಯ ರುಜುವಾತಿನ ಆಧಾರದ ಮೇಲೆ ಪೊಲೀಸರು ಮುಖ್ಯ ಆರೋಪಿ ಯರ್ರಿಸ್ವಾಮಿ, ಸಹಚರಾದ ಬಸವರಾಜ, ಸಿದ್ದರಾಜು ವಿರುದ್ಧ FIR ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ರಾಜಕೀಯ ಪ್ರಭಾವದ ಹೆಸರಲ್ಲಿ ನಡೆದ ಈ ಕೋಟಿ ವಂಚನೆ ಜಾಲದ ಹಿಂದೆ ಇನ್ಯಾವ ಪ್ರಭಾವಿ ನಾಯಕರ ಕೈವಾಡವಿದೆ ಹಾಗೂ ಪ್ರಕರಣದಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬ ಸದ್ಯದ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಕಷ್ಟಪಟ್ಟು ದುಡಿದು ತಿನ್ನಕ್ಕೆ ಇವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ. ಕಂಡವರ ಜೊತೆ ಒಳಗೆ ಫೋಟೋ ತೆಗೆಸ್ಕೊಂಡು ಅದು ಯಾವ ಸಂದರ್ಭದಲ್ಲಿ ತೆಗೆಸ್ಕೋತಾರೆ ಅಂತ ಪಾಪ ರಾಜಕಾರಣಿಗೂ ಗೊತ್ತಾಗೋದಿಲ್ಲ. ಆ ಫೋಟೋಗಳು ನೋಡ್ಬೇಕು. ದೇವೇಗೌಡರ ಜೊತೆ ಅಂತೆ ಇನ್ನೊಬ್ಬರ ಜೊತೆ ಎಲ್ಲ ಫೋಟೋ ಇದೆ. ಹೋಗಿ ನಿಂತರೆ ಎಲ್ಲ ಪಾಪ ರಾಜಕಾರಣಿಗಳು, ಮಂತ್ರಿಗಳು, ಶಾಸಕರು ಎಲ್ಲರೂ ಫೋಟೋ ಕೊಡ್ತಾರೆ. ಯಾರು ಫೋಟೋ ತೆಗೆಸ್ಕೋಬೇಡಿ ಅಂತ ಹೇಳಲ್ಲ. ಈ ಫೋಟೋ ತೆಗೆಸ್ಕೊಂಡು ಅದನ್ನು ಇಟ್ಟು ನನಗೆ ಭಾಳ ಬೇಕಾದವರು ಅಂತೇಳಿ ಈ ರೀತಿಯ ದಂಧೆಯನ್ನು ಮಾಡುವಂಥವರಿಗೆ ಕಡಿವಾಣ ಹಾಕಬೇಕಾದ್ದು ಅತ್ಯಂತ ಅಗತ್ಯವಾಗಿದೆ ಅನ್ನುವಂಥದ್ದು. ಅದೇ ರೀತಿ ಇನ್ನೂ ಹಲವು ಪ್ರಕರಣಗಳಿದೆ. ಅವೆಲ್ಲವೂ ಭೇದಿಸ್ತಾ ಹೋದರೆ ಸತ್ಯ ಬಯಲಿಗೆ ಬರುತ್ತೆ ಅನ್ನುವಂಥದ್ದು. ಈ ಎರಡು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.